ಮುಂದೊಂದು ದಿವಸ ಅವಕಾಶ ಸಿಗೋದಿಲ್ಲ. ಅವರು ಕೈಕಾಲು ಬಿದ್ದು ನಾವು ಅವರನ್ನು ಕೇಳುವಂಥ ಅವಕಾಶ ನಮಗೆ ಸಿಗೋದಿಲ್ಲ. ಭಗವಂತ 25 ವರ್ಷಕ್ಕೆ ತಂದು ನಿಲ್ಲಿಸಿದಾನ. ಇನ್ನಾದರೂ ಅವ್ರನ್ನ ಚಂದಾಗಿ ಬದುಕಿಸ್ಕೊಂಡಾಗ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅರ್ಥಕೊಳ್ರಿ, ನೀವು ಜೀವನದೊಳಗೆ ಒಂದು ಸಾಧನೆಯ ಹಾದಿಯನ್ನು ಹಿಡ್ಕೊಂಡು ನೌಕರಿ ಹಿಡ್ಕೊಂಡು ಮನೆಗೆ ಹೋಗ್ರಿ, ಎಷ್ಟು ಖುಷಿ ಪಡ್ತಾಳ್ರಿ ಅವರು. ತಪ್ಪಿ ನಿಮ್ಮ ಕೊರಳಿಗೆ ಬಿದ್ದ ಮಾಲಿ, ನನ್ನ ಮಗಗೆ ಹಾಕ್ಯಾರ ಸನ್ಮಾನದ ಮಾಲಿ ಅಂತ ತಿಳ್ಕೊಂಡ ಆ ಮಾಲಿ ತನ್ನ ಮನೆ ಬಾಗಿಲಿಗೆ ಹಾಕಿ ಅದನ್ನು ಎಷ್ಟು ಖುಷಿ ಪಡ್ತಾಳಲ್ಲ ಆ ತಾಯಿ. ಆಕಿ ಸಂಭ್ರಮವನ್ನ ಒಂದ್ಸತಿ ಕಣ್ ತುಂಬಿಕೊಳ್ಳ್ರಿ. ಹಠ ಮಾಡಿ ಊಟಕ್ಕೆ ಕೂತಾಗ ಯವನ ತಿನ್ನೋದಿಲ್ಲ ಅಂತ ಗೊತ್ತಿದ್ರು ಇದನ್ಯಾಕೆ ಮಾಡಿ ಅಂತ ಹೇಳಿ ಬೈದಕ್ಕೆ ಮುಂದೆ ತಾಟ ಸರಿಸ್ತೀವಿ. ನಿಮ್ಮ ಕಡೆಯಿಂದನೂ ಅನಿಸ್ಕೊತಾಳ, ಗಂಡನ ಕಡೆಯಿಂದನೂ ಅನಿಸ್ಕೊತಾಳ, ಮನೆಯೊಳಗೆ ಹಿರಿಯರ ಅಜ್ಜಾಯಿ ಕೈಲಿನೂ ಅನಿಸ್ಕೊತಾರ. ಎಲ್ಲಾರ ಕೈಲಿ ಅನಿಸ್ಕೊಂಡಾಕಿ ಸುಮ್ಮನೆ ಇರ್ತಾಳಲ್ಲ, ಆಕೆ ಎಷ್ಟು ಗಟ್ಟಿಗಿತ್ತಿ ಇರಬಹುದು ನನ್ನ ತಾಯಿ. ಎಲ್ಲರೂ ಹಾಸಿಗೆ ಹಿಡ್ಕೊಂಡು ಮನ್ಕೊಂಡಿದ್ದು ನೋಡಿರಿ ಆರಾಮಿಲ್ಲ ಅಂತ ಹೇಳಿ. ಆದ್ರೆ ನಮ್ಮ ಅವ್ವ ಎಂದರ ಒಂದು ದಿವಸ ಆರಾಮಿಲ್ಲ ಅಂತ ಹಾಸಿಗೆ ಹಿಡಿದು ಮನ್ಕೊಂಡಿದ್ದು ನೋಡಿದಿರೇನು? ಯಾಕಿ ಎಂದೂ ಆರಾಮಿಲ್ಲದ ಇದ್ದದ್ದನ್ನು ನಿಮಗೆ ಅರಿವು ಬಂದಿಲ್ಲ. ಎಷ್ಟೋ ಸಾರಿ ಆಕೆಗೆ ಆರಾಮಿಲ್ಲ ಅಂದ್ರು ಎದ್ದು ನಿಲ್ತಾಳ, ಮತ್ತು ತನ್ನ ದಗದಾತ ಮಾಡಾಕ್ ನಿಂದಿರ್ತಾಳ. ಕಾರಣ ನಾ ಅನ್ಕೊಂಡೆ ಅಂದ್ರೆ ನನ್ನ ಮಕ್ಕಳಿಗೆ ನನ್ನ ಗಂಡಗೆ ಮಾಡಿ ಹಾಕೋರು ಯಾರ ಅಂತೇಳಿ ನಿಂತು ಕೆಲಸ ಮಾಡ್ತಾಳಲ್ಲ. ಅಕ್ಕಿಗೆ ಯವ್ವ ಇನ್ನು ನೀ ಚಂದಂಗಿರೋ, ನಾನು ನಿನ್ನ ಜೀವನದೊಳಗೆ ಒಂದು ಸಾಧನೆ ಮಾಡಿ ನಿನ್ನ ಮೆರೆಸ್ತೀನಿ ಯವ್ವ ಅಂತ ನಾನು ಒಂದು ಬಾಯಿ ತುಂಬ ಮಾತಾಡಕ್ಕೆ ನಂದೇನು ಹೋಗೋದದ. ದಯಮಾಡಿ ಅರ್ಥ ನಡೀರಿ, ಬೆರೆತು ನಡೀರಿ. ಜೀವನದೊಳಗೆ ಯಶಸ್ಸು ಬರ್ತದ, ಸಾಧಿಸೋಕೆ ಅವಕಾಶ ಬಹಳ ಅದಾವ. ನಿಮ್ಮ ಮನೆಯವರನ್ನ ನಿಮ್ಮ ಜೊತೆಗೆ ತಗೊಂಡು ಬನ್ರಿ. ಒಂದ್ಸತಿ ಅವಕಾಶ ಸಿಕ್ಕರ ಈಗ ಅವ್ರನ್ನ ನಿಮ್ಮ ಮುಂದದಾರ ಅಂತ ತಿಳ್ಕೊಂಡು ಅವ್ರ ಕಾಲು ಹಿಡ್ಕೊಂಡು ಬೇಡ್ಕೊಳ್ರಿ. ಇವ ನಾ ಇಷ್ಟು ದಿವಸ ಮಾಡಿದ್ದೆಲ್ಲ ತಪ್ಪಾಗ್ಯದ ಅಂತ ಅನ್ಕೊಳ್ರಿ. ತಾಯಿಗೆ ಫೀಸ್ ತುಂಬಬೇಕು ಅಂತೇಳಿ ಒಂದೇ ಸತಿ ಫೋನ್ ಹಚ್ಚಿದ ಕೂಡಲೇ, ಅಪ್ಪಗರ ಫೋನ್ ಹಚ್ಚಿದ ಕೂಡಲೇ ಅವ್ನ ಕಿಶೆದಾಗ ರೊಕ್ಕ ಅದಾವೋ ಇಲ್ಲೋ ಅನ್ನೋದನ್ನು ನೋಡಂಗಿಲ್ಲ. ಯಾರ್ದೋ ಫೋನ್ ಪೇ ಇಂದ ನಮಗೆ ರೊಕ್ಕ ಬಂದಿರ್ತದ, ಅದು ಹೊಳ್ಳಿ ನಾ ಫೋನ್ ಹಚ್ಚಿ ಹೇಳೋದಿಲ್ಲ. ಅಪ್ಪ ರೊಕ್ಕ ಬಂದು ಮುಟ್ಟ್ಯಾವ, ಯಾರ ಕಡೆ ಹಾಕಿಸಿದಿ ಅಂತೂ ಕೇಳೋದಿಲ್ಲ. ಆ ಬಂದು ರೊಕ್ಕ ನೀವು ಫೀಸ್ ಅಂತೇಳಿ ಮಾಡಿರ್ತೀರಿ, ಆದ್ರ ಆ ರೊಕ್ಕ ಎದಕ್ಕೆ ಖರ್ಚು ಮಾಡಿರಿ ಅಂತೇಳಿ ಒಂದ್ಸತಿ ವಿಚಾರ ಮಾಡ್ರಿ. ಹಾದಿ ಹೋಗೋರಿಗೆ, ಯಾರೋ ಸಂಬಂಧ ಇಲ್ದವರಿಗೆ ಟೈಮ್ ಕೊಟ್ಟಿವಿ, ರೊಕ್ಕ ಕೊಟ್ಟಿವಿ, ರೊಕ್ಕ ಖರ್ಚು ಮಾಡಿದ್ವಿ. ತಂದೆ ತಾಯಿ ಅವರನ್ನು ಮೀರದಾರೇನು? ಅರ್ಥ ನಡೀರಿ, ದಯಮಾಡಿ ಬದುಕ್ರಿ ಅಂತ ಹೇಳ್ತಾ, ಆತ್ಮೀಯರೇ, ಇದು ಸಂಕಟದ ಸಮಯ ಅಂತಲ್ಲ. ಅವರು ಪಡೋ ಕಷ್ಟ ನಮ್ಮ ಮುಂದೆ ಯಾರೂ ಹೇಳ್ಕೊಂಡಿಲ್ಲ, ನಮ್ಮವ್ರ ಪರಿಚಯ ನಮ್ಗೆ ಆಗಿಲ್ಲ. ಅವರು ಪಟ್ಟಿರ್ತಕ್ಕಂಥ ಕಷ್ಟನ ಅರ್ಥ ಮಾಡ್ಕೊಂಡು ನಾವು ಬದುಕಬೇಕಾಗ್ಯದ. ಇದನ್ನ ನೀವು ತಿಳ್ಕೊಳ್ರಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅವರಿಗೆ ಖುಷಿಯಾಗಿ ನಾನು ನಡೆಸಬೇಕಾದ್ರೆ ನನ್ನ ಜೀವನದೊಳಗೆ ನನಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ನಾನು ಸಾಧಿಸಿ ಮುನ್ನಡಿಬೇಕು, ನಾನು ಯಶಸ್ಸು ಗಳಿಸಿ ನಡಿಬೇಕು. ಅವರು 100% ಖುಷಿಯಿಂದ ನಮ್ಮ ಜೊತೆಗೆ ನಡೀತಾರ ಅನ್ನೋದನ್ನು ಅರ್ಥ ಮಾಡ್ಕೊಳ್ರಿ.